ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಮೇ 31 ಒಂದಿನ ಮಾತ್ರ. ಸತ್ಯ ಯುನಿಲೆಟ್. ದೆಹಲಿಯಲ್ಲಿ ಸಂಪುಟ ಕಸರತ್ತು ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿದ್ದಾರೆ ಡಿಕೆಶಿ. ರಾಹುಲ್ ಜೊತೆ ಡಿಕೆಶಿ ಮಹತ್ವದ ಚರ್ಚೆಯನ್ನು ನಡೆಸಿದ್ರು. ಖರ್ಗೆ ಸಮ್ಮುಖದಲ್ಲೇ ಕಾಂಗ್ರೆಸ್ ವರಿಷ್ಠರ ಜೊತೆ ಭೇಟಿಯಾಗಿದೆ. ವೇಣುಗೋಪಾಲ್ ಜೊತೆ ಡಿಕೆಶಿ ಅವರು ಕೂಡ ಸಮಾಲೋಚನೆ ಮಾಡಿದ್ದಾರೆ. ವರಿಷ್ಠರ ಜೊತೆ ಸರಣಿ ಸಭೆಯನ್ನು ಮಾಡ್ತಾ ಇರುವಂಥದ್ದು ಡಿಕೆ ಶಿವಕುಮಾರ್. ಕಾರಣ ಈಗ ಪಟ್ಟಾಭಿಷೇಕಕ್ಕೆ ಕೌಂಟೌನ್ ಶುರುವಾಗಿದೆ. ಹಾಗಾಗಿ ಹೇಗೆ ತಯಾರಿ, ಏನು ಸಂಪುಟ ವಿಚಾರ ಅಂತ ಬಂದಾಗ ಏನು ಎತ್ತ ಅನ್ನೋದ್ರ ಬಗ್ಗೆ. ಹಾಗಾಗಿ ದೆಹಲಿಯಲ್ಲಿ ಸಂಪುಟ ಕಸರತ್ತು ಅಂತೂ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಆರಂಭದಲ್ಲಿ ಎಷ್ಟು ಜನರಿಗೆ ಅವಕಾಶ ಇರುತ್ತೋ ಗೊತ್ತಿಲ್ಲ. ಹಾಗಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಹತ್ವದ ಸಭೆಯನ್ನು ಮಾಡಿದ್ದಾರೆ. ರಾಹುಲ್ ಜೊತೆ ಡಿಕೆಶಿ ಅವರು ಇವತ್ತು ಮಹತ್ವದ ಸಭೆಯನ್ನು ಮಾಡಿ ಚರ್ಚೆ ಮಾಡಿದರು. ಖರ್ಗೆ ಸಮ್ಮುಖದಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನು ವೇಣುಗೋಪಾಲ್ ಜೊತೆ ಡಿಕೆಶಿ ಅವರು ಕೂಡ ಸಮಾಲೋಚನೆ ಮಾಡಿದರು. ವರಿಷ್ಠರ ಜೊತೆ ಈ ರೀತಿಯಾಗಿ ಸರಣಿ ಸಭೆಯನ್ನು ಮಾಡ್ತಾ ಇರುವಂಥ, ಯಾಕಂದರೆ ಸಮಯ ಇಲ್ಲ. ಸೋಮವಾರ ಅಂತ ಹೇಳಲಾಗ್ತಾ ಇದೆ, ಸೋಮವಾರನೇ ಡೇಟ್ ಫಿಕ್ಸ್ ಆಗಿದೆ ಅಂತ. ಹಾಗಾಗಿ ಅದರೊಳಗಡೆ ಒಂದು 8ರಿಂದ 10 ಜನ ಸಚಿವರು ಪದಗ್ರಹಣ ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ. ಹಾಗಾಗಿ ಆ 7ರಿಂದ 8 ಜನ ಯಾರಿದ್ದಾರೆ ಅಥವಾ 8ರಿಂದ 10 ಜನ ಯಾರಿದ್ದಾರೆ, ಯಾರಿಗೆ ಅವಕಾಶ ಕೊಡಬೇಕು ಮೊದಲ ಹಂತದಲ್ಲಿ ಅನ್ನುವಂಥ ವಿಚಾರವಾಗಿ ದೆಹಲಿಯಲ್ಲಿ ನಡೀತಾ ಇರುವಂಥ ಸಭೆಗಳ ಮೇಲೆ ಸಭೆ. ಎಲ್ಲ ವರಿಷ್ಠ ನಾಯಕರನ್ನು ಭೇಟಿ ಮಾಡಿ ಸಿದ್ದರಾಮಯ್ಯನವರು ಕೂಡ ಹೋಗಿದ್ರು. ಸಿದ್ದರಾಮಯ್ಯನವರ ಜೊತೆಗೂ ಕೂಡ ಚರ್ಚೆ ಆಗಿದೆ. ಬಹುಶಃ ಸಿದ್ದರಾಮಯ್ಯ ಏನು ಬೇಡಿಕೆ ಇಟ್ಟಿಲ್ಲ ಅಂತ ಅನಿಸುತ್ತೆ. ಅವರ ಬೆಳವಣಿಗೆಯನ್ನು ನೋಡ್ತಾ ಇದ್ದೆ, ಸಿದ್ದರಾಮಯ್ಯನವರ ನಡವಳಿಕೆ ನೋಡ್ತಾ ಇದ್ರಿ, ಏನು ಬೇಡಿಕೆ ಇಟ್ಟಿಲ್ಲ. ಏನೇ ಇದ್ರೂ ಕೂಡ ಡಿ ಕೆನೇ ನಿರ್ಧಾರ ಮಾಡಬೇಕು ಅಂತ ಅನಿಸುತ್ತೆ. ಹಾಗಾಗಿ ಯಾರಿಗೆಲ್ಲ ಅವಕಾಶ ಇರುತ್ತೆ ಅನ್ನೋದು ಕುತೂಹಲ.